ನಲಿದಾದ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕರು ರಾಷ್ಟ್ರೀಯ ಅಧ್ಯಕ್ಷರು ಹವಾಮಲಿನಾಥ ಮಹಾರಾಜರು ಈಗಾಗಲೇ ವೇದಿಕೆಯಲ್ಲಿ ತಿಳಿಸಿದ್ದಾರೆ, ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಶ್ರೀಗಳಿಗೆ ಸ್ವಾಗತವನ್ನು ಕೋರಬೇಕಾಗಿ ಎಲ್ಲರನ್ನೂ ವಿನಂತಿ. ಈಗಾಗಲೇ ಕಾರ್ಯಕ್ರಮ ಕಾರ್ಯಕ್ರಮದ ಬಗ್ಗೆ ವಿವರಣೆ ಶ್ರೀಮತಿ ಲಕ್ಷ್ಮೀಬಾಯಿ ಹಯ್ಯಾಳ್ಕರ್ ಅವರ ಭಾವಚಿತ್ರದ ಕೂಡ ಮಾಲಾರ್ಪಣೆ ಇರುತ್ತದೆ. ಎಲ್ಲ ದತ್ತು शांति दीपं करोति कल्याणं आरोग्य धन संपदा शत्रु बुद्धि विनाशं ज्योति कल्याणं आरोग्य धन संपदा शत्रु बुद्धि विनाशाय दीप ज्योति शांति शांति शांति. ದಯಮಾಡಿ ಎಲ್ಲರೂ ತಾವು ಕುಳಿತಲ್ಲಿ ನಿಲ್ಲಬೇಕು. ಯಾಕಪ್ಪ ಅಂದ್ರೆ ಪರಮ ಪೂಜ್ಯ ಹೋಗೋದ್ರ ಮೂಲಕ ಇರುತ್ತೆ. ಐಶ್ವರ್ಯ ತಂದೆ ವೀರಭದ್ರಪ್ಪ ಈ ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮ ನಿಮ್ಮ ಗುರುಗಳಾದಂತ ಅಮ್ಮನಾಯಕರು ಸ್ವಾಮೀಜಿಯವರಿಗೆ ನನ್ನ ತಂದೆ ತಾಯಿಗಳೇ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಮುಖ್ಯ ಉದ್ದೇಶವೇನೆಂದರೆ ನಮ್ಮ ಕನ್ನಡ ನಾಡಿನ ನೆಲ ಜಲ ಸಂಸ್ಕೃತಿ ಬಗ್ಗೆ ಒಂದೆರಡು ಮಾತನಾಡಲು ಹಮ್ಮಿಕೊಂಡಿದ್ದಾರೆ. ನಾನು ಒಂದೆರಡು ಕನ್ನಡ ಭಾಷೆಯನ್ನು ಮಾತಾಡಲು ಇಚ್ಛಿಸುತ್ತೇನೆ. ಈ ಮನುಷ್ಯನಿಗೆ ಮೊದಲು ಹುಟ್ಟಿದ ಮನುಷ್ಯನಿಗೆ ಬದುಕೇ ದೊಡ್ಡದು ಎಂಬ ಭಾವನೆ ಇದೆ. ಆ ಬದುಕು ಮನುಷ್ಯ ಹುಟ್ಟಿದ ಮೇಲೆ ಮನುಷ್ಯನಿಗೂ ಆ ಭಾಷೆಯು ಸನ್ಮಾನ ನೀಡಿದ್ದೇವೆ. ಜೋರಾಗಿ ಚಪ್ಪಾಳೆ ಬರಲಿ. ಮುಖಂಡರು ಅಪ್ಪಾಜಿ ಎಲ್ಲರಿಗೂ ತಮ್ಮ ಆಶೀರ್ವಾದವಿರಲಿ.
ಕಾರ್ಯಕ್ರಮದ ಕೇಂದ್ರಬಿಂದುವಾಗಿದ್ದಂತಹ ಚೆನ್ನಾಗಿದೆ ಅಂತ ಮಾತಾಡ್ಕೊಂಡಿದ್ದಾರೆ ಎಲ್ಲ ಮಹಿಳೆಯರು. ಬಹಳ ಖುಷಿ ಆಗುತ್ತೆ. ನೀವು ಏನ್ ಕೊಟ್ಟರು ಸಂತೋಷ ಪಡಲ್ಲ, ಸೀರೆ ಕೊಟ್ಟರೆ ಭಾರಿ ಖುಷಿ ಆಗ್ತಾರೆ. ಆಮೇಲೆ ನಮ್ಮನ್ನು ಬೆಳೆಸ್ಕೊಳ್ಳಿ, ನೆಲೆ ಹೋಗ್ರಿ. ಎಲ್ಲರಿಗೂ ಸೀರೆ ಕೊಡುವುದು ಒಂದು ಸಂಭ್ರಮ. ಡಾಕ್ಟರ್ ಸುರೇಶ್ ಅವರಿಗೆ ಎಲ್ಲರೂ ಆಶೀರ್ವಾದ ಮಾಡಿ ಕಲಬುರಗಿ ಜಿಲ್ಲೆಯಲ್ಲಿ ಒಳ್ಳೆ ಕಾರ್ಯನಿರ್ವಹಿಸಿ ಎಲ್ಲ ಬಡಾವಣೆಗಳನ್ನ ಸುಂದರತ ಹೆಚ್ಚಿಸಬೇಕು. ಆ ಶಕ್ತಿ ಬರತಕ್ಕಂಥ ಆಶೀರ್ವಾದ ಎಲ್ಲ ಮಹಿಳೆಯರಿಗೆ. ಕರ್ನಾಟಕ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಹೆಗೇಕರ್ ಅವರ ದಯಾಳವರು ಇವತ್ತು 69ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಏನಪ್ಪ ಅಂದರೆ ಆಚರಣೆ ಮಾಡಿರ್ತಾರೆ. ಎಲ್ಲ ಕಾಲೇಜ್ ಮಕ್ಕಳಿಗೆ ಏನಪ್ಪ ಅಂದರೆ ಕರೆದು ಅವರಿಗೆ ವಿವಿಧ ಸ್ಪರ್ಧೆಗಳು ಏರ್ಪಡಿಸಿ ಅವರಿಗೆ ಬಹುಮಾನ ನೀಡುವ ಮುಖಾಂತರ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟಿರ್ತಾರೆ. ಅದಕ್ಕೆ ಮೊದಲನೇದಾಗಿ ನಾನು ದತ್ತು ಹೆಗೇಕರ್ ಅವ್ರಿಗೆ ಏನಪ್ಪ ಅಂದರೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಬಡ ಹೆಣ್ಮಕ್ಳಿಗೋಸ್ಕರ ಸೀರೆ ವಿತರಣೆ ಕೂಡ ಅವರು ಏನಪ್ಪ ಅಂದರೆ ಹಮ್ಮಿಕೊಂಡಿರ್ತಾರೆ. ಅದಕ್ಕೆ ಎಲ್ಲರೂ ಜನರಿಂದ ಅವರಿಗೆ ಆಶಾ ಕರ್ತವ್ಯ ಕೂಡ ಅವ್ರು ಏನಪ್ಪ ಅಂದರೆ ಅವ್ರಿಗೆ ಸೀರೆನ ಹಂಚಿರ್ತಾರೆ. ಅದಕ್ಕೆ ಅವರು ಒಳ್ಳೆ ಇದೇ ರೀತಿ ಅವರು ಬಡ ಜನರಿಗೆ ಸೇವೆ ಮಾಡ್ತಾ ಇರಲಿ, ಏನಪ್ಪ ಅಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಅವ್ರಿಗೆ ಪ್ರೋತ್ಸಾಹ ನೀಡ್ತಾ ಇರಲಿ. ಇದೇ ರೀತಿ ಕನ್ನಡ ರಾಷ್ಟ್ರ ಅವರು ಪ್ರತಿ ವರ್ಷ ಮಾಡಲಿ ಅಂತ ಈ ಸಂದರ್ಭವನ್ನು ಹಾರೈಸುತ್ತೇನೆ. ನಮಸ್ಕಾರ. ಇವತ್ತು ಕಲ್ಯಾಣ ಕರ್ನಾಟಕದ ಇತಿಹಾಸದ ಪುಟದ ಒಂದು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ದಿನ. ಯಾಕಪ್ಪ ಅಂದರೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಗಳು ಯಾರದೇ ಆಧಾರವಿಲ್ಲದೆ ಕೂಡ ನಾವು ನಾಡು ನುಡಿ ಜಲ ಸೇವೆಗೆ ಸದಾ ಸಿದ್ಧರಿದ್ದೇವೆ. ಈ ದೇಶದ ರಕ್ಷಣೆ ಸಂರಕ್ಷಣೆ
ನಾಡಿನ ಜನರ ಅಭಿವೃದ್ಧಿ ನಾವು ಕಂಕಣಬದ್ಧರಾಗಿ ದುಡಿಲಿಕ್ಕೆ ತಯಾರಾಗಿದ್ದೇವೆ ಎಂಬ ಸಂದೇಶ ನಮ್ಮ ಯುವ ಶಕ್ತಿ ದತ್ತು ಹೆಯಳ್ಕರ್ ಅವರಾಗಿರ್ಬೋದು, ರಮೇಶ್ ಅವರು ಆಗಿರ್ಬೋದು, ಅವರೆಲ್ಲ ಪದಾಧಿಕಾರಿಗಳು ಇವತ್ತು SM ಪಂಡಿತ್ ರಂಗಮಂದಿರದಲ್ಲಿ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾಮಲಿನಾಥ್ ಮಹಾರಾಜ್ ನಿರುಗುಡೆ ಅವರನ್ನು ಆಹ್ವಾನಿಸಿ, ಅದರೊಂದಿಗೆ ನಮ್ಮ ಶರ್ಮಾ ಅವರೊಂದ್ಸಲ ಮುಖ್ಯ ಅತಿಥಿಗಳನ್ನ ಆಹ್ವಾನಿಸಿ ವಿದ್ಯಾರ್ಥಿಗಳಲ್ಲಿ ನಾಡು ನುಡಿ ಜಲದ ಬಗ್ಗೆ ಗೌರವ ಮೂಡಬೇಕು, ದೇಶಾಭಿಮಾನ ಮೂಡಬೇಕು ಮತ್ತು ನಮ್ಮ ದೇಶದ ಪರಂಪರೆ ಗೋತಳಿ ಉಳಿಬೇಕು, ನಮ್ಮ ಒಂದು ಸಂಸ್ಕಾರ ಸದಾ ಜಗತ್ತಿಗೆ ಮಾದರಿಯಾಗುವ ನಿಟ್ಟಿನಲ್ಲಿ ಆ ವಿದ್ಯಾರ್ಥಿಗಳಿಗೆ ಹುರಿದುಂಬಿಸುವಲ್ಲಿ ಇವತ್ತು ಭಾಷಣ ಸ್ಪರ್ಧೆಯನ್ನು ಆ ಎರಡೂ ವಿಷಯಗಳ ಮೇಲೆ ಆಯೋಜಿಸಿದರು. ನಮ್ಮ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿನಿಯರು ಅಚ್ಚುಕಟ್ಟಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಭಾಷಣ ಸ್ಪರ್ಧೆಯಲ್ಲಿ ದೇಶಿ ಗೋತಳಿಯ ಉಳಿವಿಗಾಗಿ ಹಾಗೂ ನಾಡು ನುಡಿ ಜಲ ಸೇವೆಗಾಗಿ ತಮ್ಮ ಒಂದು ಅಭೂತಪೂರ್ವ ಭಾಷಣ ಮಾಡಿದ್ರು. ಅದರಲ್ಲಿ 3 ವಿದ್ಯಾರ್ಥಿಗಳನ್ನು ಪ್ರಥಮ, ದ್ವಿತೀಯ, ತೃತೀಯರಾಗಿ ಆಯ್ಕೆ ಮಾಡಿ ಅವರಿಗೆ ನಗದು ಬಹುಮಾನದೊಂದಿಗೆ ಶಾಲು ಹೂಮಾಲೆ ಹಾಕಿ ಸತ್ಕರಿಸಲಾಯಿತು. ವಿಶೇಷವಾಗಿ ಅಂಗನವಾಡಿಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಮತ್ತು ಬಡ ಮಹಿಳೆಯರಿಗೂ ಕೂಡ ಇವತ್ತು ಈ ಒಂದು ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಒಂದು ಉಚಿತವಾಗಿ ಸೀರೆ ಹಂಚಲಾಯಿತು. ಬೆಳಿಗ್ಗೆಯಿಂದಲೇ ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲ ನಾಡಾಭಿಮಾನಿಗಳಿಗೆ ಒಂದು ಅಚ್ಚುಕಟ್ಟಾದ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ವಿನೂತನವಾಗಿ ಈ ನಮ್ಮ ನಾಡ ಹಬ್ಬ ಆಚರಣೆ ಮಾಡಲಾಗಿದೆ. ಮುಂಬರುವ ದಿನಗಳಲ್ಲಿ ದತ್ತು ಹೆಯಳ್ಕರ್, ನಮ್ಮ ರಮೇಶ್ ಅವರು, ಕಲ್ಯಾಣ ಕರ್ನಾಟಕ ಸೇನೆ ಎಲ್ಲ ಪದಾಧಿಕಾರಿಗಳಿಗೆ ತಾಯಿ ಭಾರತಾಂಬೆ, ನಾಡಾಂಬೆ, ಭುವನೇಶ್ವರಿ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ. ಅವರು ಇದೇ ತರ ಕೇವಲ ವರ್ಷಕ್ಕೊಮ್ಮೆ ಈ ಕಾರ್ಯ ಸೀಮಿತವಾಗಿರದೆ ಸಂಪೂರ್ಣ 365 ದಿವಸ ನಾಡು ನುಡಿ ಜಲ ಸೇವೆಗೆ ಕಂಕಣಬದ್ಧರಾಗಿ ದುಡಿಯಬೇಕು. ಅವರೊಂದಿಗೆ ನಾವು ಸದಾ ಅವರ ಜೊತೆ ಇರ್ತೇವೆ ಅಂತ ಹೇಳ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಕನ್ನಡಾಂಬೆ. ಇನ್ನ ಮುಂದೆ ಹೋಗ್ರಿ. ನಿನ್ನ ಕೈಗೆ ಹಿಡ್ಕೊಂಡು